ಅಬ್ಬಬ್ಬ, ಈಗಲೇ ಹೀಗೆ ಇನ್ನು 20 ದಿನ ಕಳೆಯೋದ್ರೊಳಗೆ ನಾವು ಅರ್ಧ ಆಗಿಬಿಡ್ತೀವಿ. ಲವ್, ಈ ಉತ್ಸವದ ಭರಾಟೆ ಈಗಲೇ ತಡ್ಕೊಳಕ್ಕಾಗ್ತಿಲ್ವಲ್ಲೋ? ಮಧ್ಯಾಹ್ನ ಆದರೂ ನೈವೇದ್ಯಗಳು, ಇನ್ನು ಆ ಪೂಜೆಗಳಂತೂ ಮುಗಿಯೋದೇ ಇಲ್ಲ. ಆ ಪೂಜೆಗೆ ರಸೀದಿ ಬರೆದು ಕೊಟ್ಟು ನನ್ನ ಕೈ ಅಂತೂ ಬಿದ್ದೋಗಿದೆಯಪ್ಪ. ಇನ್ನು ಮುಂದೆ ಪೂಜೆ ಯಾಂತ್ರಿಕವಾಗಿಬಿಡುತ್ತೆ. ಯಾಕೋ ಜಗ್ಗಿ, ಏನಾಯ್ತು? ಅಲ್ಲ, ಉತ್ಸವ ಬೇರೆ ಶುರು ಆಗಿದೆ, ಪೂಜೆನೂ ಶುರು ಆಗಿದೆ, ಜನನೂ ಬರ್ತಾ ಇದ್ದಾರೆ. ನಿನ್ನ ವ್ಯಾಪಾರ ಜೋರಾಗಿರ್ಬೇಕಲ್ವೇನಾ? ಯಾಕೆ ಈಗ ಸಪ್ಪೆ ಮರಿ ಮಾಡ್ಕೊಂಡು ಕೂತಿದ್ಯಾ? ನನ್ನ ಹೆಂಡತಿ ಸುನೀತಾ ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ್ ಕೂಟಕ್ಕೆ ಕರೆದಿದ್ದೆ. ನನ್ನ ಶಟಕ ಶೇಖರಿ ಮತ್ತು ಅವ್ರ ಮನೆಯವರೆಲ್ಲ ಬಂದು ಹೋದ್ರು. ಮತ್ತೇನು ಜಗಳನಾ? ಏನಾದರೂ ಒಂದು ಖ್ಯಾತೆ ತೆಗೆದೇ ಇರ್ತೇನೆ ನೀನು. ಅದೆಲ್ಲ ಏನೂ ಇಲ್ಲ, ಸುಮ್ಮನಿರಪ್ಪ. ನಾನು ತಂದೆ ಆಗ್ತಿರೋದ್ರ ಬಗ್ಗೆ ನನಗೆ ಅನುಮಾನ ಶುರುವಾಗಿದೆ. ಅಯ್ಯೋ ನಿನ್ನ, ಬಸರಾದ ಪರಿಹಾರದ ಅನುಮಾನ ಮಗು ಹುಟ್ಟೋ ಕಾಲಕ್ಕೆ ಮತ್ತೆ ಹುಟ್ಕೋತಾ? ಒಂಥರ ಹಾಗೆ ಅನ್ಕೋ. ಸುನೀತಾ ಹೊಸದಾಗಿ ಬಸರಾಗಿದ್ದಾಳೆ ಅಂತ ಖಾತ್ರಿಪಡಿಸಿದ್ರು. ಗಾಬರಿಲೆಲ್ಲರೂ ಹೊರಟ ಬಿಟ್ರು. ಆ ಕ್ಷಣದಿಂದ ಸುನೀತಾ ನನ್ನ ಹತ್ರ ಮಾತಾಡ್ತಾ ಇಲ್ಲ ಕಣಯ್ಯ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಯೋಮಯವಾಗಿದೆ. ಏನಾದರೂ ಮಾತಾಡಿ ಸಾಯಿರಯ್ಯ. ಸ್ನೇಹಿತರು ಅಂತ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಬಂಡೆಗಳ ಥರ ಕೂತಿದ್ದೀರಲ್ಲ. ನೋಡು ಜಗ್ಗಿ, ನಿನ್ನ ಹೆಂಡತಿ ವಿಚಾರ, ಅವಳು ತಾಯಿ ಆಗ್ತಾ ಇರೋದು, ನೀನು ತಂದೆ ಆಗ್ತಿರೋದು, ಈ ವಿಚಾರ ಯಾವುದು ನಮಗೆ ಬೇಡವೇ ಬೇಡ. ನಿನ್ನ ಹೆಂಡತಿ ಬಗ್ಗೆ ನಾವು ಸ್ವಲ್ಪ ಆಚೆ ಈಚೆ ಮಾತಾಡೋದು, ನೀನು ಕೋಪ ಬರೋದು, ನನ್ನ ಹಲ್ಲು ಉದುರಿಸಂತ ಹೊಡೆಯಕ್ಕೆ ಬರೋದು, ಇವೆಲ್ಲ ನಮಗೆ ಬೇಕಾ? ಅದು ಅಲ್ಲದೆ ಬಸ್ಕಿ ಬೇರೆ ಹೊಡೆಸ್ತೀಯ. ಪಾಪ ಈ ಗುಂಡಾಚರಿಗೆ ಮಂಡಿ ನೋವು ಬರುತ್ತೆ. ನೋಡೋ, ನಿನ್ನ ಸಂಸಾರ ನೀನೇ ಇಟ್ಕೊಳಪ್ಪ, ಏನಾದರೂ ಮಾಡ್ಕೊ, ನಮ್ಮನ್ನು ಬಿಡು. ಉತ್ಸವದ ಗಲಾಟೆ ಬೇರೆ ಶುರು ಆಗಿದೆ, ಇನ್ನು 20 ದಿವಸ ನಮಗೆ ಪುರ್ಸತ್ತಿರೋದಿಲ್ಲ. ಬೇರೆ ಏನಾದರೂ ಸಹಾಯ ಬೇಕಿದ್ರೆ ಕೇಳು, ನೋಡೋಣ. ನಿನ್ನ ಹೆಂಡತಿ ತಾಪತ್ರೆ ನಿನಗೇ ಇರಲಿ. ನಡ್ರಿ ಗುಂಡಾಚ. ಮಕ್ಕಳು ತಪ್ಪು ಮಾಡಿದ್ರೆ ದಂಡನೆ ಇದೆ, ಅದೇ ಹೆತ್ತವ್ರು ತಪ್ಪು ಮಾಡಿದ್ರೆ ಬದುಕಿನಲ್ಲಿ ಒಂದು ವಯಸ್ಸಾದಮೇಲೆ ಕೆಲವು ವಿಷಯಗಳು ವರ್ಜ್ಯ ಆಗಬೇಕು. ಅದು ನಮಗೆ ಘನತೆ ಗೌರವ ತರುತ್ತೆ. ದೇಹದಲ್ಲಿ ಕಸವು, ಮನಸ್ಸಿನಲ್ಲಿ ಉತ್ಸಾಹ ಇದೆ ಅಂತ ವಯಸ್ಸಿನಲ್ಲಿ ನಾನು ನಿಮಗಿಂತ ಚಿಕ್ಕವನು. ಅಪ್ಪನಾಗಿ ನನಗೆ ತುಂಬ ಸಲ ನಿರಾಸೆ ಮಾಡಿದ್ದೀರಿ. ಓದಿಸ್ಲಿಲ್ಲ, ಕೇಳಿದ್ ಕೊಡಿಸ್ಲಿಲ್ಲ, ಯಾವಾಗಲೂ ಬೈತಿದ್ರಿ, ನನ್ನ ಜೊತೆ ಚಿಕ್ಕವ್ರ ಥರ ಕಿತ್ತಾಡ್ತಿದ್ರಿ. ಇವತ್ತು ಸಂಜೆನೆ ವಸಂತೋತ್ಸವ, ಎಲ್ಲರೂ ಸೇರ್ತಾರೆ. ದೊಡ್ಡವರು, ಚಿಕ್ಕವರು, ಮಕ್ಕಳು, ಮರಿ ಎಲ್ಲ ಬೇರೆ ಬೇರೆ ಊರಿಂದನೂ ಜನ ಬರ್ತಾರೆ. ಬರ್ಲಿ ಬಿಡು, ಅದಕ್ಕೇನೀಗ? ವಸಂತ ಕಾಲದಲ್ಲಿ ವಸಂತೋತ್ಸವ, ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲ. ಎಲ್ಲರೂ ಬಣ್ಣಗಳನ್ನ ಎರಚಾಡ್ತಾ ಕುಣಿದಾಡ್ತಾ ಇಡೀ ವಾತಾವರಣ ರಂಗಾಗಿರುತ್ತೆ. ಇಡೀ ಚಕ್ರಾಪುರಿ ಅಮ್ಮನವರ ಸನ್ನಿಧಿ ವರ್ಣಮಯವಾಗಿರುತ್ತೆ. ಚಕ್ರಾಪುರಿಯ ಜನರಿಗೆ ವರ್ಷಕ್ಕೊಮ್ಮೆ ಸಾಮೂಹಿಕ ಸ್ನಾನ. ಹೀಗಾದ್ರೂ ದೇಹ ಶುದ್ಧಿ ಆಗುತ್ತೆ. ಮಜಾ ಮಾಡ್ಲಿ ಬಿಡು. ಅಲ್ಲೇ ಇರೋದು ಸೂಕ್ಷ್ಮ. ಎಲ್ರೂ ಅಲ್ಲಿಗೆ ಸ್ನಾನ ಮಾಡೋದಕ್ಕೆಲ್ಲ ಬರೋದು. ಇದು ಸಾಂಕೇತಿಕ ಓಕ್ಲಿ ಹಬ್ಬ ಅಲ್ಲ ವಿವೇಕಿ, ಇದು ಅಮ್ಮನವರು ಕಲ್ಪಿಸ್ಕೊಂಡಿರುವಂತಹ ಸಂಚು. ಸಂಚ? ನಮ್ಮ ವಿರುದ್ಧನೇ ಸಂಚ? ಅಮ್ಮನವ್ರ ಸನ್ನಿಧಿಲಿ ಮೈಲ್ಗೆ ಮಾಡಿ ಅವಳ ಶಕ್ತಿನೆಲ್ಲ ತೊಡೆದು ಹಾಕೋದಕ್ಕೆ ನಾವೆಷ್ಟೆಲ್ಲ ತಂತ್ರಗಳನ್ನ ಮಾಡಿದ್ವೋ ಅದಕ್ಕೆ 10 ಪಟ್ಟು ಚತುರತೆಯಿಂದ ಅಮ್ಮನವರು ಆ ಮೈಲ್ಗೆಗಳನ್ನೆಲ್ಲ ತೊಳೆದು ಹಾಕಿ ಮತ್ತೆ ತಮ್ಮ ಸನ್ನಿಧಿಯನ್ನ ಪವಿತ್ರ ಮಾಡ್ಕೊಳ್ಳೋದಕ್ಕೆ ನಡೆಸ್ತಾ ಇರುವಂತಹ ಸಂಚಿದು. ಅದು ಹೇಗೆ ಸಾಧ್ಯ? ಅದರಿಂದ ಏನಾಗುತ್ತೆ? ಈ ಅರಿಶಿನ ಕುಂಕುಮದ ಎರಚಾಟ ಎಲ್ಲ ಮೇಲ್ನೋಟಕ್ಕೆ, ಒಳ ಅರ್ಥ ಮೈಲ್ಗೆ ಶುದ್ಧಿ, ಮಂತ್ರೋದಕ,
ಅರ್ಚನೆ, ಅಭಿಷೇಕ, ನೈವೇದ್ಯಗಳನ್ನ ಮಾಡಿದಂತಹ ನೀರನ್ನ ಬಿಂದಿಗೆ ಕೊಳಗದಲ್ಲಿ ತುಂಬಿದಂತಹ ನೀರಿಗೆ ಚಿಮುಕಿಸ್ತಾರೆ. ಆ ನೀರನ್ನ ದೇವಳದಲ್ಲಿ ಎರಚಾಡೋದ್ರಿಂದ ಇದ್ದ ಬದ್ದ ಅಶುದ್ಧಿ ಎಲ್ಲ ಮಾಯವಾಗಿ ಇಡೀ ದೇವಳ ಶುದ್ಧವಾಗುತ್ತೆ. ಅಂದ್ರೆ ನೀನ್ ಹೇಳೋದು ನಾವು ಕಟ್ಟಿರೋ ಮೈಲ್ಗೆ ಕಂಕಣನೂ ತೊಳೆದೋಗುತ್ತಾ? ಹೌದು, ಖಂಡಿತ ಎಲ್ಲವೂ ತೊಳೆದು ಹೋಗುತ್ತೆ. ಇದು ಶಕ್ತಿಪೀಠ, ವಿಶೇಷ ಶಕ್ತಿಗಳು ಸೇರಿರುವಂತಹ ಸ್ಥಳ. ಇಲ್ಲಿ ನಡೆಯೋದೆಲ್ಲ ಸತ್ಯ, ಆಗೋದೆಲ್ಲ ಪವಾಡಗಳೇ, ಯಾವುದು ವೃತ ಇಲ್ಲ. ಸರ್ವಮಂತ್ರಾತ್ಮಿಗೆ ಸರ್ವವಿಶ್ವಾತ್ಮಿಗೆ ಕಾಟಿಕೆ ಮುಕ್ತಮರ್ತಸ್ವಿನೋದಾಯ ಭದ್ರಸ್ಫುರತ್ಪೂರತಾಂಬೂಲಕರ್ಪೂರಗಂಟೋತ್ಕರೆ ಜ್ಞಾನಮುದ್ರಾಗರೆ ಸರ್ವಸಂಪತ್ಕರೆ. जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे. ಮೇಷ್ಟ್ರಮ್ಮ, ನೀವಿಲ್ಲಿದ್ದೀರಾ ದೀಪ ಹಚ್ಕೊಂಡು? ಇದೇ ನನ್ನ ಕೆಲಸ ಅಲ್ವಾ? ದೀಪ ಹೊತ್ಸೋದು ಜನಗಳ ಜವಾಬ್ದಾರಿ. ಬೆಳಕನ್ನ ಬೆಳಗ್ಸೋದಕ್ಕೆ ಪ್ರೇರೇಪಿಸ್ಬೇಕಲ್ವಾ? ಅದಕ್ಕೆ ಒಂದಷ್ಟು ದೀಪಗಳನ್ನು ನಾನೇ ಹಚ್ತಿದ್ದೀನಿ. ಇದನ್ನ ನೋಡಿ ದೀಪ ಬೆಳಗ್ಸೋ ಆಸೆ ಅವರಲ್ಲೂ ಮೂಡ್ಲಿ ಅಂತ. ವ್ಯಾಪಾರ ಧರ್ಮನೂ ಆಯ್ತು, ಭಕ್ತರು ಅಮ್ಮನವ್ರಿಗೆ ದೀಪ ಬೆಳಗಿಸ್ಬೇಕು ಅಂತ ಹೇಳೋ ಕಾರ್ಯನೂ ಆಯ್ತು ಅಲ್ವಾ ಮೇಷ್ಟ್ರಮ್ಮ? ಒಂಥರ ಹಾಗೆ ಅಂದ್ಕೋ. ಇವತ್ತಿನ ವಿಶೇಷ ವಸಂತೋತ್ಸವ ಗೊತ್ತಲ್ವಾ? ಹಾ, ಗೊತ್ತು ಗೊತ್ತು. ಬಂಗಾರಿ ಹೇಳ್ದ, ನನಗೂ ವಸಂತೋತ್ಸವ ನೋಡಬೇಕು ಅಂತ ಆಸೆ. ಆದರೆ ಅಜ್ಜಮ್ಮ ಲಲಿತಮ್ಮ ನನಗದನ್ನೆಲ್ಲ ನೋಡೋದಕ್ಕೆ ಬಿಡಲ್ವಂತೆ. ಅದು ಹೇಗೆ ಸಾಧ್ಯ? ನೀನು ಇಲ್ಲದೆ ಇಲ್ಲಿ ಯಾವ ಉತ್ಸವನೂ ನಡೆಯೋದಿಲ್ಲ. ನೀನಿರಲೇಬೇಕು, ಎಲ್ಲದಕ್ಕೂ ನೀನಿರಲೇಬೇಕು. ಯಾಕೆ? ಅದೇನು ಎಲ್ಲದಕ್ಕೂ ನಾನು ಇರಲೇಬೇಕು? ನಿನ್ನ ದೇಹದಲ್ಲಿ ಇನ್ನೊಂದು ಜೀವ ತುಂಬಿ ಅಮ್ಮನವರು ನಿನ್ನನ್ನು ಚಕ್ರಾಪುರಿಗೆ ಕರೆಸ್ಕೊಂಡಿರೋದು ಬರೀ ಕಸ ಗುಡಿಸಿ ರಂಗೋಲಿ ಹಾಕಕ್ಕೆ ಅನ್ಕೊಂಡಿದ್ಯಾ? ಅದು ನೆಪ ಅಷ್ಟೆ. ನಿನ್ನ ನಿಜವಾದ ಜವಾಬ್ದಾರಿಗಳು, ಕರ್ತವ್ಯಗಳು ಬೇರೆನೇ ಇದೆ. ಅಂದರೆ ಏನದು ಬೇರೆ ಜವಾಬ್ದಾರಿಗಳು, ಕರ್ತವ್ಯಗಳು? ನಡಿಲಿ ವಸಂತೋತ್ಸವ, ಎರ್ಚಾಡ್ಲಿ ಬಣ್ಣದ ನೀರನ್ನ ನಿಮ್ಮ ಚಕ್ರಾಪುರಿಯ ಜನ, ಆನಂದ ಪಡ್ಲಿ ವಿರೂಪಾಕ್ಷ. ಶಿಖಾಮಣಿ ತಗೊಂಬಂದು ಎಷ್ಟೆಲ್ಲ ತಿಳಿಸಿದ್ರು ನಮ್ಮ ಸರ್ವನಾಶವಾಗುತ್ತೆ ಅಂತ ಬಿಡಿಸಿ ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ ನಿನ್ಗೆ. ವಸಂತೋತ್ಸವ ನಡೆದ್ರೆ ನಮಗೆ ಸೋಲಾಗುತ್ತೆ, ನಾವು ಇದ್ದೇಳೋದಕ್ಕಾಗಲ್ಲ. ನಮ್ಮ ಶ್ರೀಚಕ್ರದ ಕನಸು ಕನಸಾಗೆ ಉಳಿಯುತ್ತೆ. ಇನ್ ಯಾವ ಜನ್ಮಕ್ಕೂ ಅದು ನಮಗೆ ದಕ್ಕೋದಿಲ್ಲ. ಕಾಲ ರುದ್ರ ಸಿದ್ದೇಶ್ವರ ಕಡಕಿ. ಇಲ್ಲ ವಿರೂಪಾಕ್ಷ, ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋ ತಂತ್ರ ನನ್ಗೂ ಗೊತ್ತು. ನಿಮ್ಮಮ್ಮನವ್ರನ್ನ ಹೆಡೆಮುರಿ ಕಟ್ಟೋದಕ್ಕೆ ನನ್ಗೂ ಬರುತ್ತೆ. ತಂತ್ರನ? ಅಮ್ಮನವ್ರ ತಂತ್ರನು ಮೀರಿಸುವಂತ ತಂತ್ರನ? ಏನದು? ಅಮ್ಮನವ್ರಿಗೆ ಅಭಿಷೇಕ ಆದ ಮಂತ್ರೋದಕನ ಎಲ್ಲಾ ನೀರಿಗೂ ಬೆರೆಸಿದ್ರೆ ತಾನೆ